ಮೇಡಮ್ ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಂತ. ನಮ್ಮ ಬಾಸಿಗೆ ಫೇವರೇಟ್ ಇಷ್ಟ. ಇದು ಮಟನ್ ಪೆಪ್ಪರ್ ಡ್ರೈ ಅಂತ. ಹಾಯ್ ಫ್ರೆಂಡ್ಸ್, ಇದು ಮಟನ್ ಫ್ರೈ ಮಾಡೋ ವಿಧಾನ ನೋಡಿ ಹೆಂಗೆ ಅಂತ. ಮೊದಲು ಮಟನ್ನ ಬೇಯಿಸ್ಕೋಬೇಕು, ನೀರುಳ್ಳಿ ಹಾಕೊಂಡು ಸಾಲ್ಟ್ ಹಾಕೊಂಡು ಅಷ್ಟು ಪುಡಿ ಹಾಕೊಂಡು ಬೇಯಿಸ್ಕೋಬೇಕು ಮಟನ್ನ. ಆಮೇಲೆ ಒಂದು ಬಾಳೆ ತಗೊಂಡು ಆಯಿಲ್ ಹಾಕೋಬೇಕು. ಅದಕ್ಕೆ ಸಾಲ್ಟು ಅಷ್ಟು ಪುಡಿ ಹಾಕೊಂಡು ನೀರಲ್ಲಿ ಬೇಯಿಸ್ಕೋಬೇಕು ಸರ್. ಬೇಯಿಸ್ಕೋಬೇಕು ಮಟನ್ನ. ಸ್ವಲ್ಪ ಈರುಳ್ಳಿ ಹಾಕಬೇಕು. ಸ್ವಲ್ಪ ಈರುಳ್ಳಿ ಹಾಕಬೇಕು. ಫ್ರೈ ಆದಮೇಲೆ ನೀಟಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು ಲೈಟಾಗೆ. ಹಂಗೆ ಸ್ವಲ್ಪ ಲೈಟಾಗಿ ಕರಿಬೇವು ಸೊಪ್ಪು ಹಾಕಬೇಕು. ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಮಸಾಲ ನಾವೇ ಮನೇಲಿ ತಯಾರು ಮಾಡ್ಕೊಂಡಿರೋದು ಮಸಾಲ. ಇದು ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು 5 ನಿಮಿಷ. ಮಸಾಲ ಅಷ್ಟೇ. ಚಕ್ಕೆ, ಲವಂಗ, ಏಲಕ್ಕಿ ನೀಟಾಗಿ ಫ್ರೈ ಮಾಡ್ಕೊಂಡು ಇದು ರುಬ್ಕೊಂಡು ಮಾಡ್ಕೊಂಡು ಮಸಾಲ. ಇದು ಮನೆ ಮಸಾಲ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕೊಂಡು ಮಾಡ್ಕೊಂಡು ಮಸಾಲ. ಇದು ನೀಟಾಗಿ ಮಸಾಲ ಫ್ರೈ ಆದಮೇಲೆ ಮಟನ್ಗೆ ನೀಟಾಗೆ ನೀರು, ಉಪ್ಪು ಹಾಕೊಂಡು ನೀಟಾಗಿ ಬೇಯಿಸ್ಕೊಂಡು ಒಂದು ಅರ್ಧ ಗಂಟೆ ನೀಟಾಗಿ ಬೇಯಿಸ್ಕೊಂಡು ನೀರು ಸೋಸಿದ್ಮೇಲೆ ಹಿಂಗೆ ಹಾಕಬೇಕು. ನಿಮ್ಗೆ ಟೈಮ್ ಆಗುತ್ತೆ ಕುಕ್ಕರಲ್ಲಿ 4 ವಿಜಲ್ ಹಾಕೊಂಡು ಆ ಥರ ಮಾಡ್ಕೊಬೋದು ಫ್ರೆಂಡ್ಸ್. ನೀಟಾಗಿ ಫ್ರೈ ಆದಮೇಲೆ ನೋಡಿ ಫ್ರೆಂಡ್ಸ್, ಐಟಮ್ ಹಾಕ್ತಿದ್ದೀನಿ ಈಗ. ಲೈಟಾಗಿ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ. ಎಷ್ಟು ಪೆಪ್ಪರ್ ಹಾಕ್ತಾಯಿದ್ದೀನಿ. ಚಕ್ಕೆ ಲವಂಗ ಪುಡಿ ಲೈಟಾಗೆ ಬೇಡ ಬಿಡಿ. ಲೈಟಾಗಿ ಮಸಾಲ, ಲೈಟಾಗಿ ಹುಳಿ ಹಾಕಬೇಕು. ಚಿಕನ್ ಮಸಾಲ ಆದ್ಮೇಲೆ ಹುಳಿ ಹಾಕೊಂಡಿದ್ದೀನಿ. ಲೈಟಾಗೆ ಚಿಲ್ಲಿ ಹಾಕಬೇಕು. ಚಿಲ್ಲಿ ಆದಮೇಲೆ ಲೈಟಾಗಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕೊಂಡಿದ್ದೀನಿ. ಹಾಕೊಂಡಾದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ. ಆಲ್ರೆಡಿ ಮಟನ್ಗೆ ಹಾಕಬೇಕು, ಸ್ವಲ್ಪ ಹಾಕೊಂಡಿದ್ದೀವಿ. ಈ ರುಚಿಗೆ ಎಷ್ಟು ಬೇಕು ಅಂತ ಹಾಕಬೇಕು ನೋಡಿ ಫ್ರೆಂಡ್ಸ್. ಲೈಟಾಗಿ ತುಪ್ಪ ಹಾಕುತ್ತದೆ ಫ್ರೆಂಡ್ಸ್. ಬಾಸ್ಗೆ ಇಷ್ಟ ಮಟನ್ ಫ್ರೈ ರೆಡಿ ಆಗಿದೆ. ಇದು ಚಿಕನ್ ಫ್ರೈ.
ಸರ್ ರೆಸಿಪಿ ಎಲ್ಲ ಹೆಂಗೆ? ಯಾಕಂದರೆ ಈಗ ಬೆಂಗಳೂರಲ್ಲಿ ಸಾಕಷ್ಟು ಹೋಟ್ಲುಗಳಿದೆ, ಅದಕ್ಕಿಂತ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಸಿಕ್ಕರೇನೆ ಜನನೂ ಬರೋದು, ಎಲ್ಲರಿಗೂ ಇಷ್ಟ ಆಗೋದು. ನಾವು ಕೂಡ ಎಲ್ಲೆಲ್ಲಿ ಹೋಟ್ಲುಗಳಿದೆ ಅಲ್ಲ ನಾವು ಕೂಡ ಟ್ರೈ ಮಾಡಿರ್ತೀವಿ ಊಟ ಹೆಂಗೆ ಏನು ಅಂತ. ನಮಗೆ ನಮ್ಮ ಹೋಟ್ಲೇ ನಮಗೆ ಹೆಚ್ಚು, ನಮ್ಮ ಬಿರಿಯಾನಿ ನಮಗೆ ಹೆಚ್ಚು, ನಮ್ಮ ಟೇಸ್ಟ್ ನಮಗೆ ಹೆಚ್ಚು. ಹಾಗೆ ನೀವೇ ನೋಡಿದ್ರೆ ಮಾಡ್ಬೇಕಾದ್ರೆ ಹೆಂಗೆ ಏನೇನು ಅಂತ. ನಾವು ಒಂದು ಟೇಸ್ಟಿಂಗ್ ಪೌಡರ್ ಆಗಲಿ ಮತ್ತೊಂದು ಕೆಮಿಕಲ್ ಹೊರಗಡೆಯಿಂದ ಬರೋ ಐಟಮ್ ಯಾವುದೂ ಕೂಡ ಯೂಸ್ ಮಾಡಿಲ್ಲ, ಎಲ್ಲ ನಾವೇ ತಯಾರು ಮಾಡಿರೋ ಐಟಮೇ ಮಾಡಿರೋದು. ಅದಕ್ಕೆ ಹೊರಗೂ ಹಾಗಾಗಿ ಸ್ಟೈಲ್ ಅಂತ ಹಾಕಿದ್ದೀವಿ. ಹಾಗಾಗಿ ಇದು ಲೆಗ್ ಪೀಸ್, ಇದು ನಮ್ಮಲ್ಲಿ ಸ್ವಲ್ಪ ಲೆಗ್ ಪೀಸ್ ಜಾಸ್ತಿ ಫೇಮಸ್. ಓಕೆ, ಇದಕ್ಕೆ ಹುಡ್ಕೊಂಡ್ ಬರ್ತಾರೆ ಜನ. ಹಾಗಾಗಿ ಲೆಗ್ ಪೀಸು ಮಟನ್ ಬಿರಿಯಾನಿಗೆ ಜನ ಇದು. ಹಾಗಾಗಿ ಮಟನ್ ಚಾಪ್ಸ್ ಕೆಳಗಡೆ ಇದೆ. ಓಕೆ, ಸ್ಪೇಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇದು ಮಟನ್ ಚಾಪ್ಸ್. ಇದು ಓಕೆ, ಏನು ಟೈಮಿಂಗ್ಸ್ ಇರುತ್ತೆ ಸರ್ ನಿಮ್ಮ ಹೋಟೆಲಿಗೆ? ಏನು ಟೈಮಿಂಗ್ಸ್ ಅಲ್ಲಿ ಸಿಗುತ್ತೆ? ಮಾಮೂಲಿ ಮಂಗಳವಾರದಿಂದ ಶನಿವಾರವರೆಗೂ 12 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ, ಮತ್ತೆ 3-2 ಅವರ್ಗೆ ಬ್ರೇಕ್ ಕೊಡ್ತೀವಿ. ಸಾಯಂಕಾಲ 7 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಓಪನ್ ಇರುತ್ತೆ. ಓಕೆ, ನೀವು ದರ್ಶನ್ ಅವ್ರು ಇಷ್ಟ ಸಂಡೇ ಬಂದರೆ ಮಾರ್ನಿಂಗು 6 ಗಂಟೆಗೆ ಬಿರಿಯಾನಿ. ಓಕೆ, ಸಂಡೇ ಏನಾದರೂ ಸ್ಪೆಷಲ್ ಇರುತ್ತಾ? ಕಾಲ್ ಸೂಪು, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಬೆಳಗ್ಗೆ ಹೊತ್ತು ಸ್ಟಾರ್ಟ್ ಮಾಡಿದ್ವಿ. ಓಕೆ, ಬೆಳಗ್ಗೆಯಿಂದನೇ ಇರುತ್ತೆ? ಬೆಳಗ್ಗೆ ಒಂದಿನ 6 ಗಂಟೆಯಿಂದನೇ ಇರುತ್ತೆ. ಓಕೆ, ಈಗ ದರ್ಶನ್ ಅವ್ರು ಇಷ್ಟಪಡುವಂಥ ಬಿರಿಯಾನಿ ಇನ್ನೊಂದ್ಸಲ ಬಾಸ್ ಇಷ್ಟಪಡುವಂಥ ಬಿರಿಯಾನಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಇವಾಗ 2 ನಿಮಿಷ ಆಯಿತು. ಇವಾಗ ಚಿಕನ್ ಹಾಕ್ತಾ ಇದೀವಿ. ಇವಾಗ 30 kg ಚಿಕನ್ ಹಾಕ್ತಾ ಇದೀವಿ 30 ಸೇರ್ ಬಿರಿಯಾನಿಗೆ. ಇವಾಗ 30 kg ಚಿಕನ್ ಹಾಕಾದ್ಮೇಲೆ ಇದೊಂದು ಅರ್ಧ ಗಂಟೆ ನೀಟಾಗಿ ಬೈಲಾಗಬೇಕು. ನೋಡಿ 30 kg ಚಿಕನ್ ಹಾಕಿದ್ದೀವಿ. ನೀಟಾಗಿ ಇದು ಮಾಡ್ಕೋಬೇಕಿದ, ಮಿಕ್ಸ್ ಮಾಡಬೇಕು. ಈಗ ನಾವು ತೂಗುದೀಪ ಸ್ಪೆಷಲ್ ಮಸಾಲೆ ಇದು ನಾವೇ ಕೈಯಾರ ಮಾಡಿರೋದು, ಯಾವುದೇ ರೆಡಿಮೇಡ್ ಮಸಾಲೆ ಇಲ್ಲ. ನಮ್ಮ ಕೈಯಾರ ಮಾಡಿರೋ ಮಸಾಲೆ ನಾವೇ ಹಾಕ್ತಾ ಇದ್ದೀವಿ. ಅದು ಧನಿಯಾ ಪೌಡ್ರು, ಇದು ಚಕ್ಕೆ ಲವಂಗ ಪೌಡ್ರು ನಾವೇ ಮಾಡಿರೋದು. ಎಲ್ಲ ಪೌಡ್ರು ಪ್ರತಿಯೊಂದು ನಾವೇ ಮಾಡೋದು, ಯಾವುದೇ ರೆಡಿಮೇಡ್ ಪೌಡ್ರು ನಾವು ಬಳಸೋದೇ ಇಲ್ಲ. ಇದು ಏಲಕ್ಕಿ ಪೌಡ್ರು. ನೀವೇ ನೋಡ್ತಾ ಇದ್ದೀರಾ, ನಾವು ಯಾವುದೇ ರೆಡಿಮೇಡ್ ಮಸಾಲ ಪ್ಯಾಕೆಟ್ ಮಸಾಲ ಮಡಿಕೊಂಡಿಲ್ಲ, ಎಲ್ಲ ನಾವೇ ಕೈಯಾರ ರುಬ್ಬಿರೋದು ಇದು ಮಸಾಲೆ. ನಾವು ಯಾವುದೇ ಮಸಾಲೆ ಹೊರಗಡೆಯಿಂದ ತರಿಸೋದೇ ಇಲ್ಲ. ಈಗ ಕಾಯಿ ಮಸಾಲೆ ಹಾಕ್ಬಿಟ್ಟು ಇದೊಂದು 20 ನಿಮಿಷ ಮುಚ್ತೀವಿ, ಅದು ನೀಟಾಗಿ ಬೈಲಾಗಬೇಕು. ನೋಡಿ ಇದು ನಮ್ಮ ಮಸಾಲೆನೇ, ಕಾಯಿ ಮಸಾಲೆ. ಇದು ನಾವೇ ರೆಡಿ ಮಾಡಿರೋದು. ಇವಾಗ ಇದೆಲ್ಲ ಹಾಕಾದ್ಮೇಲೆ ಒಂದು ಅರ್ಧ ಗಂಟೆ ಕ್ಯಾಪ್ ಕ್ಲೋಸ್ ಮಾಡ್ತೀವಿ, ಯಾಕೆಂದರೆ ಅದು ಚಿಕನ್ ನೀಟಾಗಿ ಬೈಲಾಗಬೇಕು. ಇವಾಗ ಕ್ಯಾಪ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ನೀರು ಹಾಕೊಳ್ತೀವಿ ಅದು ಚಿಕನ್ ಬೇಯೋಕ್ಕೆ. ಪ್ಲೇಟ್ ಹಾಕ್ತಾಯಿದ್ವಿ, ಯಾಕಂದರೆ ಚಿಕನ್ ರಸ ಎಲ್ಲ ಬಿಡಬೇಕು. ಅದು ರಸ ಬಿಟ್ಟರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ 20 ನಿಮಿಷ ಚಿಕನ್ ಚೆನ್ನಾಗಿ ಬೆಂದಿದೆ. ನಮ್ಗೆ ಎಷ್ಟು ಬೇಕಷ್ಟು ಬೇಯಿಸ್ಕೊಳ್ತೀವಿ. ಇವಾಗ ಅಕ್ಕಿ ಚೆನ್ನಾಗಿ ನೆಂದಿದೆ ನೀರಲ್ಲಿ. ಇವಾಗ ಅಕ್ಕಿ ಹಾಕ್ತಾಯಿದ್ದೀವಿ. ನೋಡಿ ಇವಾಗ ಅಕ್ಕಿ ಹಾಕಿದ್ದೀವಿ. ಇದು ನೀಟಾಗಿ 1 ನಿಮಿಷ ಗ್ಯಾಪ್ ಕೊಡ್ದಂಗೆ ತಿರುಗಬೇಕು, ಯಾಕೆಂದರೆ ತಿರುಗಿದವರೆ ಅಂಡು ಹಿಡ್ಕೊಬಿಡುತ್ತೆ. ಈಗ ತಿರುಗಿ 75% ಇಲ್ಲಿ ಮಾಡ್ತೀವಿ. ಇನ್ನು 25% ಕೆಂಡ ರೆಡಿ ಆಗಿದೆ. ಕೆಂಡದ ಮೇಲೆ ದಮ್ ಹಾಕ್ತೀವಿ.
ಗ್ಯಾಪ್ ಕೊಡ್ದಂಗೆ ನೀಟಾಗಿ ತಿರುಗಿಸ್ಬೇಕು, ಯಾಕಂದರೆ ಇಲ್ಲ ಅಂಡು ಇಟ್ಕೊಬಿಡುತ್ತೆ. ಇವಾಗ ನೋಡಿ ನಾವು ನಂದಿನಿ ತುಪ್ಪ ಹಾಕ್ತಾಯಿದ್ದೀವಿ, ಬೇರೆ ಯಾವುದೇ ತುಪ್ಪ ನಾವು ಹಾಕಲ್ಲ. 2 ಲೀಟ್ರ್ ತುಪ್ಪ ಹಾಕ್ತಾಯಿದ್ದೀವಿ. ಇವಾಗ ನಾವು ಅವ್ರದ್ದು ರೆಡಿಮೇಡ್ ಮಸಾಲೆ ಯೂಸ್ ಮಾಡಲ್ಲ, ಯಾವುದೇ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಲ್ಲ. ನೀವೇ ಲೈವಲ್ಲಿ ಹಿಡಿತಾ ಇದ್ದೀರಾ ಕ್ಯಾಮ್ರಾ. ಜಿ ಕನ್ನಡದಲ್ಲಿ ನಡೆಯೋ ಪ್ರತಿಯೊಂದು ಪ್ರೋಗ್ರಾಮ್ಗೂ ನಮ್ಮ ಬಿರಿಯಾನಿ ಹೋಗುತ್ತೆ. ಅದು ಒಂದೇ ಇಡಲ್ಲ, 10 kg 15 kg ಹಿಂಗೆ ತರಿಸ್ಕೊಳ್ತಾರೆ. ಇನ್ನು ಕನ್ನಡ ಚಿತ್ರರಂಗಕ್ಕೆ ನಮ್ಮ ಬಿರಿಯಾನಿ ಹೋಗುತ್ತೆ. ತಮ್ಮ ಮನೆ ಹೀರೋಗಳಿಗಾಗ್ಬೋದು, ಕಾಮಿಡಿ ಆರ್ಟಿಸ್ಟ್ಗಳಿಗಾಗ್ಬೋದು, ವಾರಕ್ಕೆ 2-3 ಟೈಮು ಡಿ ಬಾಸ್ ಮನೆಗೆ ಹೋಗ್ತಾ ಇರುತ್ತೆ. ತುಪ್ಪ ಹಾಕಾದ್ಮೇಲೆ ಒಂದು 5 ನಿಮಿಷ ನೀಟಾಗೆ ಅದು ಇದು ಮಾಡಿಬಿಟ್ಟು ಕೆಂಡಾದ್ಮೇಲೆ ಇಡ್ತೀವಿ ಬಿರಿಯಾನಿ. ರುಚಿಯಾದ ದೊನ್ನೆ ಬಿರಿಯಾನಿ ನಡಿ, ಸವಿ ರುಚಿ ಸವಿಯಲು ಒಮ್ಮೆ ಭೇಟಿ ಕೊಡಿ. ಕೆಂಗೇರಿ ಕಬೀರ ಮಠ ಬಸ್ ಸ್ಟಾಪ್ 5,000 ಕೆಳಗಡೆ ಬಿರಿಯಾನಿ ರೆಡಿಯಾಗಿದೆ. ಇವಾಗ ಕೆಂಡದ ಮೇಲೆ ಒಂದು 10 ನಿಮಿಷ ಇಡ್ತೀವಿ. ನೋಡಿ ಇವಾಗ ಕೆಂಡ ಹಾಕ್ತಾ ಇದ್ದೀನಿ. 3/4 ಕೆಂಡ ಪ್ಲೇಟ್ ಮೇಲೆ ಹಾಕಬೇಕು, ಸ್ವಲ್ಪ ಕೆಂಡ ಅದ್ರ ಮೇಲೆ ಇರಬೇಕು. ಸ್ವಲ್ಪ ಕೆಂಡ ಮಾತ್ರ ಮೇಲೆ ಬಿಟ್ಕೋಬೇಕು. ಕೆಂಡ ರೆಡಿಯಾಗಿದೆ. ಬಿರಿಯಾನಿ ನೋಡಿ, ಇವಾಗ ಬಿರಿಯಾನಿ ದಮ್ ಆಗ್ತಾ ಇದೆ. ಕಲ್ಲೆತ್ಕಲ್ಲ ನೋಡಿ, ಇವಾಗ ಕೆಂಡದ ಮೇಲೆ ದಮ್ ಹಾಕಿದ್ದೀವಿ. ಬಿರಿಯಾನಿ ಇಲ್ಲಿ ಒಂದು 10 ನಿಮಿಷ ಇದಾಗಬೇಕು, ಕೆಂಡದಲ್ಲಿ ದಮ್ ಆಗಬೇಕು. ಹತ್ತು ನಿಮಿಷ ವೆಯ್ಟ್ ಮಾಡಿದ್ರೆ ಬಿರಿಯಾನಿ ರೆಡಿ. ದಿನಕ್ಕೆ ಮಟನ್ ಚಿಕನ್ ಇಂಥ ಪಾತ್ರೆಯಲ್ಲಿ ಒಂದು 5 ರಿಂದ 6 ಪಾತ್ರೆ ಖಾಲಿ ಮಾಡ್ತೀವಿ. ನಾವೆಲ್ಲ ಜಾಸ್ತಿ ಪ್ಲಾಸ್ಟಿಕ್ ಯಾವ್ದು ಯೂಸ್ ಮಾಡ್ತಿಲ್ಲ ಜಾಸ್ತಿ. ಈಗೆಲ್ಲ ಜೊನ್ನೆ ಎಲ್ಲ ನ್ಯಾಚುರಲ್ ಆಗಿ ಪಾರ್ಸಲ್ ಮಾಡೋದು ಹಾಗೇನೆ.